ಬೇರೆ ಯೋಜನೆಗಳಲ್ಲಿ ನಿರಾಶ್ರಿತರು ಯಾರಾಗಿದ್ದಾರೆ ಅವ್ರಿಗೆ ಯಾಕೆ ಪರಿಹಾರ ಇಲ್ಲ? ಸಹಜವಾಗಿ ಪ್ರಶ್ನೆ ಎದ್ದೇಳುತ್ತೆ. ಯಾವಾಗ ವೇಣುಗೋಪಾಲ್ ಅವರು ಒಂದು ಟ್ವೀಟ್ ಮಾಡಿಬಿಡ್ತಾರೆ, ಅತ್ತ ಸರ್ಕಾರವೇ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಸಚಿವರು 24 ಗಂಟೆಯಲ್ಲಿ ಕೋಗಿಲು ನಿರಾಶ್ರಿತರಿಗೆ ಸಂಪೂರ್ಣವಾಗಿ ಮನೆ ಕೊಡೋದಕ್ಕೆ ನಿರ್ಧಾರವನ್ನೇ ಮಾಡಿಬಿಟ್ಟಿದ್ದಾರೆ. ಆದರೆ ಬೆಳಗಾವಿಲಿ ಪ್ರವಾಹ ಬಂತು, ಇವತ್ತಿಗೂ ಕೂಡ ನೂರಾರು ಜನ ಮನೆ ಇಲ್ಲದೆ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಯಾವಾಗ ಸರ್ಕಾರ ಪರಿಹಾರ ಕೊಡುತ್ತೆ? ಜೊತೆಗೆ ಕೊಡಗುಲಿ ಇನ್ನೂ ಕೂಡ ಸಮಸ್ಯೆ ಇದೆ. ಅಲ್ಲಿ ಆದಂಥ ನೆಲಕುಸಿತ, ಪ್ರವಾಹ ಕಿದ್ದುವರೆಗೂ ಕೂಡ ಪ್ರವಾಹ ಬಂದಾದ್ಮೇಲೂ ಕೂಡ ಯಾವುದೇ ರೀತಿಯಂಥ ಪರಿಹಾರ ಸಿಕ್ಕಿಲ್ಲ. ಅವ್ರಿಗೆ ಯಾರು ಪರಿಹಾರ ಕೊಡ್ತಾರೆ? ಇದರ ಜೊತೆಗೆ ಶರಾವತಿ ಇದೆ, ಆಲಮಟ್ಟಿ ಇದೆ, ಬೇರೆ ಬೇರೆ ರೀತಿಯಂಥ ಸಮಸ್ಯೆಗಳಿದೆ. ಅವ್ರು ಯಾವಾಗ ಪರಿಹಾರ ಕೊಡ್ತಾ ಇದೆ? TV9 ಅದರ ಪಿನ್ ಟು ಪಿನ್ ಡೀಟೇಲನ್ನು, ಕೇಸ್ ಸ್ಟಡಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಜೊತೆಗೆ ಸರ್ಕಾರ ಕೇಳ್ತಾ ಇದೆ, ಇವರಿಗೆ ಯಾವಾಗ ಪರಿಹಾರ ಕೊಡ್ತೀರಿ? ಹ್ಞೂ ಅಂತಾರ, ಕೊಟ್ಟೆವು ಹಾಕ್ತಕ್ಕೆ ಹೋಗಂತಾರ, ಕೊಡಕ್ಕೆ ತಯಾರಿಲ್ಲ. 10-15 ವರ್ಷ ಆಯ್ತು ನಮ್ಮ ಭೂಮಿ ಕಳ್ಕೊಂಡು. ಇಲ್ಲಿ 2009 ಲ್ಯಾಂಡ್ ಅಕ್ವಿಷನ್ ಆಯ್ತು, ಅಲ್ಲಿಂದ ಹಿಡಿದು ಇಲ್ಲಿ ತನಕನೂ ಭೂ ಪರಿಹಾರನೂ ಕೊಟ್ಟಿಲ್ಲ. ನಮಗೆ ಪರಿಹಾರನೂ ಸಿಕ್ಕಿಲ್ಲ, ಭೂಮಿ ಬಿತ್ತಾಡಕ್ಕೆ ಭೂಮಿನೂ ಇಲ್ಲ. ಮನೆ ಬಿದ್ದು 5 ವರ್ಷ ಆಯ್ತು, ಇನ್ನು ಸರ್ಕಾರ ಅವರು ಮನೆ ಕಟ್ಟಿ ಕೊಟ್ಟಿಲ್ಲ. ನಮ್ದೇನಂಬುದು ಕೇಳೋ ಮಾನವರಿಲ್ಲ. ಸಮುದಾಯಗಳಿಗೆ ನ್ಯಾಯ ಕೊಡಬೇಕಾದ್ರೆ ಕೇಂದ್ರದ ಕಡೆ ಬೆಟ್ ಮಾಡಿ ತೋರಿಸ್ತೀರಿ. ಸಿದ್ದರಾಮಯ್ಯನವ್ರ ಸರ್ಕಾರ ಖಾಲಿ ಮಾಡಿಸ್ತು, ಅವ್ರ ಬಗ್ಗೆ ಯಾರು ಸಹಾನುಭೂತಿ ವ್ಯಕ್ತ ಮಾಡಲಿಲ್ಲ. ಸಿಎಂ ಸಿದ್ದರಾಮಯ್ಯನವರು ನೋಡಲೇಬೇಕಾದ ಸ್ಟೋರಿ ಇದು. ರಾಜ್ಯಕ್ಕೆ ಸಂಬಂಧವೇ ಇಲ್ಲದ ಮತ್ತು ಸರ್ಕಾರದ ಕೆಲಸದಲ್ಲಿ ಕಡ್ಡಿಯಾಡಿಸಿದ ವೇಣುಗೋಪಾಲ್ ಕಣ್ಣು ಬಿಡಬೇಕಾದ ಕಥೆಗಳಿವು. ಎಸ್, ಕೇರಳ ರಾಜಕಾರಣದ ಒತ್ತಡ, ಹೈಕಮಾಂಡ್ನ ಓಲೈಕೆಗಾಗಿ ಕೋಗಿಲು ಲೇಔಟ್ಗೆ ಸರ್ಕಾರ ಪರಿಹಾರ ಕಂಡುಕೊಂಡಿದೆ. ಯಾರು ಅಕ್ರಮವಾಗಿ ಮನೆ ಕಟ್ಟಿಕೊಂಡಿದ್ರೋ ಅವರಿಗೆ ಸಕ್ರಮ ಮನೆಗಳ ವಿತರಣೆ ಮಾಡ್ತಿದೆ. ಮತ್ತೊಂದು ಕಡೆ ರಾಜ್ಯದ ಅನೇಕ ಜಿಲ್ಲೆಗಳ ಜನ ನೆರೆ ಪರಿಹಾರ, ಭೂಸ್ವಾಧೀನದ ಪರಿಹಾರ ಸಿಗದೆ ಕಣ್ಣೀರಿಡ್ತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ ಬಳಿಯುತ್ತಾ ಎಡಬಿಡಂಗಿತನ ಪ್ರದರ್ಶನ ಮಾಡ್ತಿದೆ. ಮಿಸ್ಟರ್ ಸಿದ್ದರಾಮಯ್ಯ ಅಂಡ್ ವೇಣುಗೋಪಾಲ್ ಅವರೇ ಹೀಗೆ ಅಸಹಾಯಕವಾಗಿ ನಿಂತಿದ್ದಾರಲ್ಲ, ಇವರ ಮುಖವನ್ನ ನೋಡಿ. ಯಾಕಂದ್ರೆ ನಿಮ್ಮ ಜಾಣ ಕುರುಡಿನ ಕಣ್ಣಿಗೆ ಕಾಣದ ರಾಜ್ಯದ ಬಡ ಜನತೆ ಇವರು. 1095 ದಿನಗಳ ಹಿಂದೆ ನೆರೆಗೆ ಮನೆ ಕಳೆದುಕೊಂಡ ಬೆಳಗಾವಿಯವರು. ಆದ್ರೆ ನಿಮ್ಮ ದಪ್ಪ ಚರ್ಮದ ಸರ್ಕಾರ ಈವರೆಗೆ ಇಲ್ಲಿನ ಜನಕ್ಕೆ ಸೂರು ಕಲ್ಪಿಸಿಕೊಟ್ಟಿಲ್ಲ. ರಾಜ್ಯದ ಜನರನ್ನ ಮೈಮರೆತು ಹೊರಗಿನವರಿಗೆ ಅಷ್ಟೇ ಪರಿಹಾರ ಕೊಡೋದು ಯಾವ ಸೀಮೆ ಸಾಮಾಜಿಕ ನ್ಯಾಯ? ಸಿದ್ದರಾಮಯ್ಯನವರೇ. ಇವತ್ತು ಕೊಡ್ತೇನೆ, ನಾಳೆ ಕೊಡ್ತೇವೆ ಅಂತಾರ. ನಮ್ಮ ಮಕ್ಳು ಹೋಗಿ ಬಂದ್ರಿಂದ ಅದ ಮಾಡ್ಬಲ್ರವ್ರ. ಹ್ಞೂ ಅಂತಾರ, ಕೊಟ್ಟೆವು ಹಾಕ್ತಕ್ಕೆ ಹೋಗಂತಾರ, ಕೊಡಕ್ಕೆ ತಯಾರಿಲ್ಲ. ಇವರಷ್ಟೇ ಅಲ್ಲ ಕಣ್ರಿ, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಭೂಮಿ ಕಳೆದುಕೊಂಡವರದ್ದು ದಶಕಗಳ ಹಿಂದಿನ ಕಣ್ಣೀರಿನ ಕಥೆ. ಸಂಪೂರ್ಣ ಪರಿಹಾರ ಕೊಡೋದಕ್ಕೆ ಇವರಿಗೆ ಈ ಕೈಲಾಗದ ಸರ್ಕಾರಗಳಿಂದ ಆಗಿಲ್ಲ. ಆದ್ರೆ ಈಗ ಏಕಾಏಕಿ ಕೋಗಿಲು ನಿವಾಸಿಗಳಿಗೆ ಪರಿಹಾರ ಕೊಟ್ಟಿರೋದು ಅನ್ನದಾತನ ಕೆಂಗಣ್ಣಿಗೆ ಗುರಿಯಾಗಿದೆ. ಎಲ್ಲರನ್ನೂ ಒಂದೇ ರೀತಿ ನೋಡ್ರಿ ಅಂತ ಬಾಗಲಕೋಟೆಯ ಸೀಗಿಕೇರಿ ರೈತ ಪ್ರಶ್ನಿಸಿದ್ದಾರೆ. ಮನೆ ಕೆಡದಕ್ಕೆ ಅಷ್ಟು ದೌಡ್ ಮಾಡ್ತೀರಿ. ನಾವು 10-15 ವರ್ಷ ಆಯ್ತು ನಮ್ಮ ಭೂಮಿ ಕಳ್ಕೊಂಡು. ನಮಗೆ ಪರಿಹಾರನೂ ಸಿಕ್ಕಿಲ್ಲ, ಭೂಮಿ ಬಿತ್ತಾಡಕ್ಕೆ ಭೂಮಿನೂ ಇಲ್ಲ. ಹಿಂಗಾಗಿ ನಮಗೆ ದೊಡ್ಡ ತ್ರಾಸಾಗೈತಿ. ಏಕ್ ಬೌನ್ಲಿಂದ ನೋಡ್ರಿ ಅಂದ್ರೆ ನಮಗೆ ಅನುಕೂಲ ಆಕೈತಿ, ಜನರು ಎಲ್ಲರೂ ಒಂದ ಅಂತೇಳಿ. ಹೀಗೆ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಹೊಣೆಗಾರಿಕೆ ಸಿದ್ದರಾಮಯ್ಯ ಹಾಗೂ ವೇಣುಗೋಪಾಲ್ ರದ್ದು. ಇನ್ನು ಇಲ್ಲಿ ನೋಡಿ, 2019ರಲ್ಲಿ ಕುಶಾಲನಗರ ತಾಲೂಕಿನ ಸಿದ್ದಾಪುರ, ಕರಡಿಗೋಡು, ನೆಲ್ಲಿ ಹುದಿಕೇರಿ, ಕುಂಬಾರಗುಂಡಿ ಗ್ರಾಮಗಳು ಪ್ರವಾಹಕ್ಕೆ ಸಿಲುಕಿತ್ತು. ಅಂದು ಮನೆ ಕಳೆದುಕೊಂಡವರಿಗೆ ಇಂದಿಗೂ ಈ ಪ್ಲಾಸ್ಟಿಕ್ ಹೊದಿಕೆ ಆಶ್ರಯವಾಗಿದೆ. ಈವರೆಗೂ ಸರ್ಕಾರ ಪರಿಹಾರ ನೀಡುವ ಗೋಜಿಗೆ ಹೋಗಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಪರಿಹಾರ ಕೊಡಲು ಸತ್ತೋಗಿದೆಯಾ ಅನ್ನೋದು ಇಲ್ಲಿನ ಪ್ರಶ್ನೆ. ಮನೆ ಬಿದ್ದು 5 ವರ್ಷ ಆಯ್ತು, ಇನ್ನು ಸರ್ಕಾರ ಅವರು ಮನೆ ಕಟ್ಟಿ ಕೊಟ್ಟಿಲ್ಲ. ತುಂಬಾ ಕಷ್ಟ ಆಯ್ತದೆ. ಅಪ್ಪ ಅಮ್ಮನ ನೋಡೋತಿಗೆ ತುಂಬಾ ಬೇಸರ ಆಯ್ತದೆ. ಚಳಿ ಗಿಳಿ ಎಲ್ಲ ಜಾಸ್ತಿ. ಅಜ್ಜಿ, ಅಣ್ಣ, ತಮ್ಮ ಎಲ್ಲ ಇದ್ದಾರೆ. ಓದ್ಲಿಕ್ಕೆ ಎಲ್ಲ ಕಷ್ಟ ಆಯ್ತದೆ. ಇತ್ತ ಧಾರವಾಡದಲ್ಲಿ 3 ವರ್ಷಗಳ ಹಿಂದೆ KIADB ಮೂಲಕ ಭೂಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಇಲ್ಲಿಗೆ 3 ದಶಕ ಕಳೆದರೂ ರೈತರ ಅಳಲು ಈ ಸರ್ಕಾರದ ಕಣ್ಣಿಗೆ ಬಿದ್ದಿಲ್ಲ. ಸಿದ್ದರಾಮಯ್ಯನವರೇ, ಇವರಿಗೆ ಪರಿಹಾರ ಕೊಡೋದಕ್ಕೆ ಮತ್ಯಾವ ನಾಯಕರು ಫರ್ಮಾನು ಹೊರಡಿಸಬೇಕು ಹೇಳ್ಬಿಡಿ. ಕೋಗಿಲಿಗೆ ನೋಡಿದ್ರೆ ಅಕ್ರಮವಾಗಿ ಮನೆ ಕಟ್ಟಿಸ್ಕೊಂಡು ಅವ್ರಿಗೆ ತೆರವುಗೊಳಿಸ್ಯಾರ. ಅವರಿಗೆ ಪರಿಹಾರವಾಗಿ 11 ಲಕ್ಷ ರೂಪಾಯಿ ಕಟ್ಟಿದ ಮನೆಗಳನ್ನು ಕೊಡ್ತಾ ಇದ್ದಾರೆ ಸರ್ಕಾರದವರು.
ಈಗ ನಾವು ರೈತರು ಭೂಮಿ ಕಳ್ಕೊಂಡಿದ್ದೀವಿ. ನಮ್ಗೆ ಇಲ್ಲಿ 2009 ಲ್ಯಾಂಡ್ ಅಕ್ವಿಷನ್ ಆಯಿತು. ಅಲ್ಲಿಂದ ಹಿಡಿದು ಇಲ್ಲಿ ತನಕನೂ ಭೂ ಪರಿಹಾರನೂ ಕೊಟ್ಟಿಲ್ಲ. ಬಳ್ಳಾರಿಯಲ್ಲಿಯೂ 15 ವರ್ಷಗಳ ಹಿಂದೆ ಇಂಡಸ್ಟ್ರಿ ಸ್ಥಾಪನೆಗೆ ಸರ್ಕಾರ ಭೂಮಿ ಖರೀದಿ ಮಾಡಿತ್ತು. ಆದರೆ ಈವರೆಗೆ ಸರ್ಕಾರ ಸೂಕ್ತ ಪರಿಹಾರ ಕೊಟ್ಟಿಲ್ಲ. ಇತ್ತ ಭೂಮಿ ಅತ್ತ ಪರಿಹಾರ ಇಲ್ಲದೆ ರೈತರು ಸರ್ಕಾರಕ್ಕೆ ಇಡೀ ಶಾಪ ಹಾಕ್ತಿದ್ದಾರೆ. ಮಾನ್ಯ ಕೆ.ಸಿ. ವೇಣುಗೋಪಾಲ್ ಅವರೇ, ಈ ರೈತರ ಬಗ್ಗೆ ಅದು ಯಾವಾಗ ಟ್ವೀಟ್ ಮಾಡ್ತೀರಾ ಹೇಳಿ ಬಿಡಿ. ಇವಾಗ ನಮ್ 3 ವರ್ಷ ಬೈ 4 ವರ್ಷಕ್ಕೆ ಬಿತ್ತು ಸರ್. ನಮ್ದು ಏನಂಬೋದು ಕೇಳೋ ಮಾನವ್ರಿಲ್ಲ. ಸಾರು ಬರಲ್ಲ, ಯಾರು ಬರಲ್ಲ. ಎಲ್ಲವನ್ನ ಓಟ್ ಹಾಕ್ಯಂತಾರೆ ಓದ್ತಾರೆ. ನಾವೇನ್ ಮಾಡೋಣ ಸರ್? ನಮ್ ಭೂಮಿ ನಾವು ಒಂದು ಶವಸು ಬಿಟ್ಟು ಕೊಡಕ್ಕಲ್ಲ ಯಾರಿಗೆ ಆಗ್ಲಿ. ನಮ್ ಭೂಮಿ ನಮ್ಗೆ ಏನೋ ಕೊಡ್ಲಿ, ಇಲ್ಲ ಓಟ್ ತಗರ್ಲಿ. ಹೇಗೆ ಹೇಳ್ತಾ ಹೋದ್ರೆ ನೂರಾರು ಕಥೆಗಳಿವೆ. ರಾಜ್ಯದ ಕಣ್ಣೀರಿನ ಕಹಾನಿಗಳು ಸಿಗ್ತವೆ. ಆದರೆ ಈ ಸರ್ಕಾರಕ್ಕೆ ಮಾತ್ರ ಕೇರಳದ ಮೇಲೆ ಲವು. ಈ ನಾಡಿನ ರೈತರ, ಬಡವರ, ದೀನ ದಲಿತರ, ಪರಿಷ್ಠ ಪಂಗಡಗಳ ಸಮುದಾಯಗಳಿಗೆ ನ್ಯಾಯ ಕೊಡಬೇಕಾದ್ರೆ ಕೇಂದ್ರದ ಕಡೆ ಬೆಟ್ ಮಾಡಿ ತೋರಿಸ್ತೀರಿ. ಮೊದಲು ಮನೆ ಕಟ್ಟಿಸ್ಕೊಳ್ಳಿ. ಅತಿವೃಷ್ಟಿಯಲ್ಲಿ ಹಾನಿಗೊಳಗಾದವರಿಗೆ ಮೊದಲು ಪರಿಹಾರ ಕೊಡಿ. ನಿರ್ವಸ್ತ್ರಿತರಾದವರಿಗೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ. ಆಮೇಲೆ ಅಕ್ರಮ ನಿವಾಸಿಗಳ ಬಗ್ಗೆ ನಿಮ್ಮ ಸಹೃದಯತೆಯನ್ನು ತೋರಿಸಿ, ಅದಕ್ಕೆ ಮುಂಚೆ ಮನೆಯ ಮಕ್ಕಳಿಗೆ ನಿಮ್ಮ ಹೃದಯ ವೈಶಾಲ್ಯತೆಯ ಅನುಭವ ಆಗ. ನಮ್ಮವ್ರೆ ಕಲ್ಯಾಣ ನಗರ ಕಮ್ಮನಹಳ್ಳಿ ಒಳಗ SC ಜನಾಂಗದವರು ಅನಧಿಕೃತವಾಗಿ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡು ಅನೇಕ ವರ್ಷಗಳಿಂದ ಇದ್ರು. ಅವ್ರನ್ನ ಬುಲ್ಡೋಜರ್ ಹಚ್ಚಿ ಸಿದ್ದರಾಮಯ್ಯನವ್ರ ಸರ್ಕಾರ ಖಾಲಿ ಮಾಡಿಸ್ತು. ಅವ್ರ ಬಗ್ಗೆ ಯಾರು ಸಹಾನುಭೂತಿ ವ್ಯಕ್ತ ಮಾಡಲಿಲ್ಲ. ಅವ್ರಿಗೊಂದು ಮನೆ ಕೊಡ್ತೀನಿ ಅಂತ ಹೇಳಲಿಲ್ಲ. ಆದ್ರೆ ಸರ್ಕಾರ ಮಾತ್ರ ಬೇರೆ ರಾಜ್ಯಗಳಿಗೂ ಪರಿಹಾರ ಕೊಟ್ಟಿದ್ದೀವಿ ಅಂತ ಸಮಜಾಯಿಷಿ ಕೊಡ್ತಿದೆ. ಆ ರೀತಿ ನೋಡಿ ಎಲ್ಲ ಕಡೆನೂ ಮಾಡಿದ್ದಾರೆ. ಹಿಂದೆ ತಮಿಳುನಾಡಲ್ಲಿ ಸುನಾಮಿ ಆದಾಗ ನಾವು ಪರಿಹಾರ ಕೊಡಲಿಲ್ವಾ? ಬೇರೆ ಬೇರೆ ರಾಜ್ಯದಲ್ಲಿ, ಮಹಾರಾಷ್ಟ್ರದಲ್ಲಿ ಭೂಕಂಪ ಆದಾಗ ನಾವು ಕೊಡಲಿಲ್ವಾ? ಆ ರೀತಿ ಮಾಡಿರ್ತಾರೆ. ಅದನ್ನು ಕೇರಳಕ್ಕೆ ಸೀಮಿತ ಮಾಡುವಂಥ ಉದ್ದೇಶ ಏನಿಲ್ಲ. ಸಿದ್ದರಾಮಯ್ಯನವರೇ, ಹೇಗೋ ಇವತ್ತು ಕೇರಳಕ್ಕೆ ಹೋಗ್ತಿದ್ದೀರಿ. ಅಲ್ಲಿ ಕೆ.ಸಿ. ವೇಣುಗೋಪಾಲ್ ಕೂಡ ಸಿಗ್ತಾರೆ. ಅವರ ಕೈಯಿಂದ ಒಂದು ಟ್ವೀಟ್ ಮಾಡಿಸಿ ಬಿಡಿ. ಎಲ್ಲೆಲ್ಲಿ ಪರಿಹಾರ ಸಿಕ್ಕಿಲ್ಲ ಲೀಸ್ಟ್ ಕೊಟ್ಟು ಬಿಡಿ. ಅವರ ಕೈಯಿಂದಲೇ ಟ್ವೀಟ್ ಮಾಡಿಸಿಕೊಂಡು ಬಿಡಿ. ಯಾಕಂದ್ರೆ ನೀವು ನಿಮ್ಮ ನಾಯಕರ ಆದೇಶ ಇಲ್ಲದೆ ಯಾವ ಕೆಲಸವನ್ನೂ ಮಾಡಲ್ವಲ್ಲ. ಈ ಮೂಲಕ 10 ಸಲ ಕೇರಳ ನಾಯಕರ ಪ್ರೀತಿ ಪಾತ್ರರಾಗಿದ್ದೀರಿ. ಮತ್ತೊಮ್ಮೆ ಟ್ವೀಟ್ ಮಾಡಿಸಿಕೊಂಡು ಫಟಾಫಟ್ ಅಂತ ಪರಿಹಾರ ಕೊಟ್ಬಿಡಿ. ಆದಷ್ಟು ಬೇಗ ಕೇರಳದ ಶಂಖದಿಂದಲೇ ತೀರ್ಥ ಬರಲಿ. ಬ್ಯೂರೋ ರಿಪೋರ್ಟ್, TV9. ಇನ್ನು ವಿಪಕ್ಷ ನಾಯಕ ಅಶೋಕ್ ಗಂಭೀರವಾದಂಥ ಆರೋಪವನ್ನು ಮಾಡಿದರೆ. ಕೋಗಿಲು ವಿಚಾರವನ್ನು ಮುಂದಿಟ್ಟು ಕಾಂಗ್ರೆಸ್ ನಾಯಕರೇ ಈಗಾಗಲೇ ಯಾರು ಅಕ್ರಮವಾಗಿ ವಲಸಿಗರಾಗಿದ್ರು ಅಥವಾ ಅಕ್ರಮವಾಗಿ ಅಲ್ಲಿ ವಸತಿ ಇದ್ರು ಅವರಿಗೆ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪ್ರಾಯೋಜಕತ್ವದಲ್ಲೇ ಅಕ್ರಮ ಮನೆ ನಿರ್ಮಾಣ ಮಾಡಲಾಗಿದೆ. ಕಾಂಗ್ರೆಸ್ ನಾಯಕ ವಸೀಂ ಅನ್ನುವಂಥ ವ್ಯಕ್ತಿ ಅಗ್ರಿಮೆಂಟನ್ನು ಮಾಡಿಕೊಂಡಿದ್ದಾನೆ. ಅಲ್ಲಿನ ನಿವಾಸಿಗಳು 20 ವರ್ಷದಿಂದ ಇದ್ದೀವಿ ಅಂತಾರೆ. ಆದರೆ 2023ರ ಸ್ಯಾಟಲೈಟ್ ಚಿತ್ರದ ಪ್ರಕಾರ ಮನೆ ಇಲ್ಲ. 2025ರ ಮ್ಯಾಪ್ ಪ್ರಕಾರ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ. 6 ತಿಂಗಳ ಹಿಂದೆ ಮಣ್ಣು ತುಂಬಿ ಮನೆ ಕಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. 50 ಕೋಟಿ ಬೆಲೆ ಬಾಳುವಂಥ ಜಮೀನ್ನ ಇವನು ಯಾರೋ ಅವನು ಅಕ್ರಮ್ ಪಾಷಾನ ಇವರು ವಾಸಿಂ ದ ಗ್ರೇಟ್ ಕಾಂಗ್ರೆಸ್ ಲೀಡರ್ ಹೆಂಗಾಗ್ತಾನೆ ಏಜೆಂಟ್. ಇವರು ಕಾಂಗ್ರೆಸ್ ಪರವಾಗಿ ಅಲ್ಲಿ ಮನೆಗಳನ್ನ ಹಾಕ್ಸಿದ್ದಾರೆ. 650 ಕೋಟಿ ಗುಳುಂ. ಇವರು ಕಾಂಗ್ರೆಸ್ ಲೀಡರು.